ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೇನೆ ನಾವು ಇವತ್ತು ಹೊಸೂರ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ಫ್ರೆಂಡ್ ಮನೋಜ್ ಅಂತ ಒಬ್ಬ ಬಂದಿದ್ದಾನೆ. ಅವನ ಆಯೋಭೂಜನ ಅಲ್ಲೇ ಬಿಟ್ಟು ಬಂದಿದ್ದಾನೆ. ಅದ್ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ವಂತೆ. ಸೊ ಅದನ್ನು ಇಬ್ಬರು ಹೋಗಿ ಈಗ ರೆಡಿ ಮಾಡಿಕೊಂಡು ತಗೊಂಡು ಸೀದಾ ಇಲ್ಲಿಗೆ ಬರಬೇಕು. ಹೋಗ್ತಾ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತೀವಿ. ಇವಾಗ ಆ ಪ್ಲೇಸ್ ಬಗ್ಗೆ ಆದಷ್ಟು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. 12 ದಿನಕ್ಕೆ ನಾನು 110 ಜನ ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದೀನಿ. ಹಾಗೆಯೇ ವ್ಯೂಸು ಕೂಡ ಚೆನ್ನಾಗಿ ಬರ್ತಾ ಇದೆ. ಶಾರ್ಟ್ಸಲ್ಲಿ ಒಂದು 500 ಹೋಗ್ತಾ ಇದೆ, ಮತ್ತು ವೀಡಿಯೋಸಲ್ಲಿ 100 ಹೋಗ್ತಾ ಇದೆ. ಸಾಕು ನನಗೆ ಇಷ್ಟಿದ್ರೆ, ಬಿಗಿನಿಂಗಲ್ಲಿ ಇಷ್ಟು ಬರ್ತಾ ಇದೆ ಅಂದರೆ ನಮಗೊಂಚೂರು ಅದೇ ಮೋಟಿವೇಶನು. ಹಾಗೆಯೇ ನಾವೀಗ ಹೋಗ್ತಾ ಇರೋ ಪ್ಲೇಸು ಚಂದಾಪುರದಿಂದ ಆಲ್ರೆಡಿ ನಾವು ಬಿಟ್ಟಿದ್ದೀವಿ. ಈಗ ಅತ್ತಿಬೆಲೆ ಕಡೆ ಹೋಗ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ಇನ್ನು ಅಪ್ಕಮಿಂಗ್ಸಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನೆಲ್ಲ ನಾನು ತೋರಿಸ್ಬೇಕು ಅಂತ ಇದ್ದೀನಿ. ಆದಷ್ಟು ನನಗೆ ಟೈಮ್ ಸಿಕ್ಕಿದಷ್ಟು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತೋರಿಸ್ತೀನಿ. ಹಾಗೆಯೇ ಜಿಮ್ ವೀಡಿಯೋಸ್ ಕೂಡ ಇನ್ನು ಅತಿ ಶೀಘ್ರದಲ್ಲೇ ಬರುತ್ತೆ. ಜಿಮ್ ವೀಡಿಯೋಗಳನ್ನು ನಾನು ನಿಮಗೆ ಹಾಕ್ತೀನಿ. ಯಾಕೆಂದರೆ ಈಗ ಸೇರ್ಕೊಂಡಿದ್ವಿ, ಬಟ್ ಒಂದು ಸ್ವಲ್ಪ ಫಾರ್ಮಿಗೆ ಬರೋವರೆಗೂ ನಾನೇನು ಅಪ್ಲೋಡ್ ಮಾಡಲ್ಲ. ಹಾಗೆ ನಾನು ನನ್ನ ಫ್ರೆಂಡು ಮಾತಾಡ್ತಾ ಆ ಟೆಂಪಲ್ ಹತ್ರ ಬಂದೇ ಬಿಟ್ವಿ. ಹಾಗೆಯೇ ಅಲ್ಲಿ ಬಂದ ತಕ್ಷಣ ಸೆಕ್ಯೂರಿಟಿಗಳಿರ್ತಾರೆ, ಇಬ್ಬರು ಸೆಕ್ಯೂರಿಟಿಗಳಿರ್ತಾರೆ, ಮತ್ತು ಚೆಕಿಂಗ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಾವು ಪಾರ್ಕಿಂಗ್ ಫೀಸ್ ಪೇ ಮಾಡೋಗಿಲ್ಲ. ಪಾರ್ಕಿಂಗ್ ಮಾಡಿ ಹೆಲ್ಮೆಟ್ ಎಲ್ಲ ಅಲ್ಲೇ ಇಟ್ಬಿಟ್ಟು ನಾವು ನೆಕ್ಸ್ಟು ಆ ಟೆಂಪಲ್ ಕಡೆಗೆ ಹೋಗ್ತೀವಿ. ದೂರದಿಂದನೇ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ನೀವು ನೋಡ್ಬೋದು. ಇನ್ನು ಹತ್ರಕ್ಕೆ ಹೋದರೆ ಹೆಂಗೆ ಎಷ್ಟು ನಾವು ಕರ್ರೋಗಿದ್ದವರು ಸಹ ಬೆಳ್ಳು ಕಾಣ್ಬೋದು ಅಂತ ಅನ್ಸ್ಕೋತೀನಿ. ಹಾಯ್, ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬಂದಿರೋಂಥ ಪ್ಲೇಸು ಅತ್ತಿಬೆಲೆ ನಿಯರೆಸ್ಟ್ ಟೆಂಪಲ್ಗೆ ಬಂದಿದ್ದೀವಿ. ಮತ್ತು ನಾನು ನನ್ನ ಫ್ರೆಂಡು ಇಬ್ಬರು ಬಂದಿದ್ದೀವಿ. ನೀವು ನೋಡೋದು ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಮಾಡಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಇದೆ. ಸೈಡು ಪಿಲ್ಲರಿಂಗ್ ಎಲ್ಲ ಆಗ್ತಾಯಿದ್ದಾರೆ. ಹಾಗೆಯೇ ದರ್ಶನ ಮಾಡೋಕ್ಕೂ ಹೋಗ್ಬೋದು. ಇದು ಮೇನ್ ದೇವ್ರು ಬಂದುಬಿಟ್ಟು ಯಾವ್ದು ಮಗ ಇದು ಮೇನ್ ದೇವರು? ಹೋಗಿದ್ಯಾ ನೀನು? ಜೈನ್ ಟೆಂಪಲ್ ಇದು. ಜೈನ್ ಟೆಂಪಲ್ ಇದು ಮೇನ್ ಬಂದುಬಿಟ್ಟು ಪರ್ಶ್ವಾ ಸುಶೀಲ್ ಧಾಮ್ ಅಂತ. ಪರ್ಶ್ವಾ ಸುಶೀಲ್ ಧಾಮ್. ಹೌದಾ? ನಾನು ತೋರಿಸ್ಬಿಡೋದು. ನೀನು ತೋರಿಸಲಾಗಿಲ್ಲ, ನಿನ್ನ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಹೌದಾ? ನನಗೆ ಮೈಕ್ ಫಿಕ್ಸ್ ಮಾಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ಏನಾದರೂ ಬಂದರೆ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಚಪ್ಪಲಿ ಇಡೋಕ್ಕೆ ವ್ಯವಸ್ಥೆ ಕೂಡ ಇದೆ, ನೋಡ್ಬೋದು ಇಲ್ಲಿ. ಅದಾದಮೇಲೆ ಚಪ್ಪಲಿ ಇಟ್ಟಾದಮೇಲೆ ನೀವು ಇಲ್ಲಿ ಕಾಲನ್ನೆಲ್ಲ ತೊಳ್ಕೊಂಡು ನೆಕ್ಸ್ಟ್ ಮುಂದೆ ಏನಾದರೂ ದೇವಸ್ಥಾನದಲ್ಲಿ ಪೂಜೆ ಏನಾದ್ರು ನೀವು ಸಲ್ಲಿಸ್ಬೇಕು ಅಂತ ಏನಾದ್ರು ಇದ್ದರೆ ನೀವು ಇಲ್ಲಿ ಬಂದು ಸಲ್ಲಿಸ್ಬೋದು. ಇಲ್ಲಿ ನೋ ಎಂಟ್ರಿ ಅಂತೆಲ್ಲ ಹಾಕಿದ್ದಾರೆ. ಹಾಗೆ ನಿಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ, ನೋಡ್ಬೋದು ನೀವು. ಬಾಹುಬಲಿ ಥರ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೋಗ್ಕಣ ಸಿನರಿ ಎಲ್ಲ ಬಾಹುಬಲಿ ಥರ ಇಲ್ವಾ? ಏನು ಬಾಹುಬಲಿ ಒಂಥರ ಥೀಮ್ ಥರ ಇದೆ. ಸ್ವಲ್ಪ ಒಳಗಡೆ ಹೇಗಿದೆ ಗೊತ್ತಿಲ್ಲ. ವೈಟ್ ಮಾರ್ಬಲ್ ಕಟ್ಟಿರೋದೆಲ್ಲ ಫುಲ್ಲು ನೋಡಿ. ಅಲ್ಲೇ ಫೋಟೋಗ್ರಾಫ್ ಮಾಡ್ತಾ ಇದ್ದೆ ನಾನು. ಅವನು ಮೊದಲೇ ಹೇಳ್ಬಿಟ್ಟಿದ್ದಾನೆ, ನಾನು ಫೋಟೋ ವೀಡಿಯೋಗಂತೂ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವನ ನೆಮ್ಮದಿ ನಾವು ಯಾಕೆ ಹಾಳು ಮಾಡೋಣ ಅಲ್ವಾ? ಏನಾದ್ರು ಪೀಸ್ಫುಲ್ ಜಾಗ ಬೇಕು, ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಏನಾದ್ರು ಇದ್ದರೆ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಫುಲ್ ವೈಟ್ ಆ್ಯಂಡ್ ವೈಟ್ ಇರೋದ್ರಿಂದ ಅಟ್ರಾಕ್ಷನ್ ತುಂಬ ಚೆನ್ನಾಗಿದೆ. ಬೆಳ್ಳಿ ರಥ ಎಲ್ಲ ಇದೆ. ಬೆಳ್ಳಿ ರಥ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಫೇಸ್ ಏನೋ ಡೌನ್ ಬರ್ತಾ ಇದ್ರೆ ಸ್ವಲ್ಪ ಸೆಲ್ಫಿ ಸ್ಟಿಕ್ಕು ಸ್ವಲ್ಪ ಹೆವಿ ಇದೆ. ಹಾಗಾಗಿ ಏನಾಗ್ತಾಯಿದೆ, ಸ್ವಲ್ಪ ವೆಯ್ಟೆಡ್ ಆಗಿದೆಯಲ್ಲ, ಡೌನ್ವರ್ಡ್ ಬರ್ತಾ ಇದೆ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಹಾಲೆಲ್ಲ ಇದೆ, ಮದುವೆ ಹಾಲೆಲ್ಲ ಇದೆ, ಟೆಂಪಲ್ ಸಹ ಇದೆ, ಭವನ ಕೂಡ ಇದೆ. ಮದುವೆ ಫಂಕ್ಷನ್ಸ್ ಏನಾದ್ರು ಇದ್ದರೆ ಇಲ್ಲಿ ಇದು ಮಾಡ್ತಾರೆ. ಮತ್ತು ಸ್ಟೇ ಆಗೋದಕ್ಕೂ ಸಹ ಇಲ್ಲಿ ವ್ಯವಸ್ಥೆ ಮಾಡಿದೆ. ಬೆಂಗಳೂರು ಟು ಹೊಸೂರು, ತಮಿಳ್ನಾಡು ಹೋಗೋರೆಲ್ಲ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಪ್ರವಾಸಿಗರ ಪ್ಲೇಸು ಬಂದು ಫೋಟೋಗೆಲ್ಲ ತಗೊಳ್ಳೋದಾದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳಗಡೆ ಫೋಟೋ ಎಲ್ಲ ಅಲೋ ಇರೋಲ್ಲ, ನೀವೆಲ್ಲ ನೋಡ್ಬೋದು. ಇಲ್ಲಿ ಫ್ರಂಟ್ ಎಂಟ್ರೆನ್ಸ್ ಎಲ್ಲ ಆನೆಗಳಿಂದನೇ ಮಾಡಿದ್ದಾರೆ. ದೇವಸ್ಥಾನದ ಮುಂದೆ ಸ್ಥಾಪಕರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಈಗ ಸ್ವಲ್ಪ ಕಾಮಗಾರಿಕೆ ನಡೀತಾ ಇದೆ. ಯಾಕೆ ಅಂದರೆ ಅಲ್ಲಿ ಪೇಂಟಿಂಗ್ಸು ಆಗಿರ್ಬೋದು, ಕಾಂಪೌಂಡ್ ಏನಿದೆ ಅದರದ್ದು ಸ್ವಲ್ಪ ಪ್ಲಾಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವಾಗಿನ ಒಂದು ದೃಶ್ಯ. ಹಾಲೆಲ್ಲ ಬಿಸಿ, ಚಪ್ಪಲಿ ಹಾಕಿಲ್ವಲ್ಲ, ಹಾಗಾಗಿ ತುಂಬ ಬಿಸಿ. ಯಾ ಬೈ ಕನವ್ಗೆ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗಿನ ದೃಶ್ಯ ಇದಾಗಿದೆ. ನೆಕ್ಸ್ಟ್ ಈಗ ಮುಂದೆ ನನ್ನ ಫ್ರೆಂಡ್ನ ಸೈಕಲ್ ತರೋಕೆ ಹೋಗಬೇಕು.
ಅದೊಂಥರ ದೊಡ್ಡ ಸಾಹಸ ಆಗಿದೆ. ಯಾಕಂದರೆ ಬೈಕಲ್ಲಿ ಹೋಗ್ತಿರೋದ್ರಿಂದ ಅದನ್ನು ಸ್ವಲ್ಪ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ. 14 ಕಿಲೋಮೀಟ್ರ್ ಇದೆ. ನಾವೇನಾರು ಅದನ್ನು ಪೆಡಲ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದರೆ ರೂಮ್ ಹತ್ರ ನೋಡಬೇಕು ಯಾರು ಬೈಕ್ ಓಡಿಸ್ತಾರೆ, ಯಾರು ಹಿಂದ್ಗಡೆ ಕೂತ್ಕೋತಾರೆ, ಅದನ್ನು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈ ತಮಿಳ್ನಾಡಿಗೆಲ್ಲ ಹೋದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ನಮಗಂತೂ ತಮಿಳ್ ಬರೋಲ್ಲ, ನನ್ನ ಫ್ರೆಂಡಿಗಂತೂ ಬರುತ್ತೆ. ನಾನು ತಮಿಳ್ನಾಡು ಬಾರ್ಡ್ರ್ ಮಚ್ಚ ಇದು ಕರ್ನಾಟಕ ಬಾರ್ಡ್ರ್ ಕಣ. ಕರ್ನಾಟಕ ಬಾರ್ಡ್ರು ಎಂಡ್ ಆಗ್ತಾ ಇದೆ, ತಮಿಳ್ನಾಡು ಬಾರ್ಡ್ರು ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿ ನೋಡಿದರು ಟೆಂಪಲ್ಗಳು, ಪಟಾಕಿ ಜೋಶ್ ಇನ್ನಿದೆ ಕಣ. ನಾವು ಬರೀ ದೀಪಾವಳಿಲಿ ಮಾತ್ರ ಪಟಾಕಿ ಮಾರ್ತಾರೆ ಅಂದರೆ ಇವರು ಫುಲ್ ಪಟಾಕಿ ಮಾಡ್ತಾರೆ. ಒನ್ ಅವರ್ ಆಯ್ತು ಹೋಗಿ, ಇನ್ನೂ ಬಂದೇ ಇಲ್ಲ. ಏನು ಮಾಡ್ತಾವನ್ನ ಗೊತ್ತಿಲ್ಲ. ವಿಷಯ ಜಾಸ್ತಿ ಬಕೆಟ್ ಹಿಡಿತಾನೆ ಅನ್ಸುತ್ತೆ, ಗೊತ್ತಿಲ್ಲ ಏನು ಅಂತ. 1 hour later. ನಕ್ಕದ್ಲೇ ನಮ್ಮ ಶಿಶಿಂಗ್ ಕೊಟ್ಬಿಟ್ಟೆ ಸೈಕಲ್ನ, ನಾನು ಡ್ರೈವರ್ ಆಗಿಬಿಟ್ಟೆ. ಹಂಗೆ ನಾವು ಫೈನಲಿ ಆಯೋಬೂಜ ನಮ್ಮ ಚಂದಾಪುರ ಮನೆಗೆ ಬಂದೇ ಬಿಟ್ಟಿದೆ. ನೋಡೋಣ ನಮ್ಮ ಅಣ್ಣ ವಾಷಿಂಗ್ ಕಡೆಗೆ ತೊಳಿ ನನಗೆ ತೊಳಿಲಿ. ನೀರು ಹಾಕ್ಬೇಕು. ನೀನೇ ಹಾಕು, ನಾನು ನಿನ್ನ ಮುಖ ತೆಗಿಯಲ್ಲ. ಹಾಕಪ್ಪ ಕ್ಯಾಬ್ ಮುಖ ತೆಗಿತಾರೆ. ಅಯ್ಯೋ ಬಂದ್ಬಿಡ್ತು. ಏನು ತೊಳಿತಾನೆ, ತೊಳ್ಕೊಂಡು ಬರ್ತೀವಿ. ಓಕೆ, ತೊಳಿತಾ ಇದ್ದಾನೆ ಫ್ರೆಂಡ್ಸ್. ನೋಡಿ ನೋಡಿ ಆಯಿಲೇ ಹಾಕಿದ ಬೋಳಿ ಫುಲ್ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಅಣ್ಣ. ನೋಡಿ ಯಾವ ಥರ, ಈ ಥರ ಲಾಕ್ ಹಾಕಿದರೆ ಕಳ್ಳರು ಕದಿಯಲ್ಲ. ನೋಡಿ ಹಿಂಗೆ ಹಾಕ್ಬಿಟ್ರೆ ಯಾರು ಕದಿಯಲ್ಲ. ಗಾಡಿಗೆ ಈ ಥರ ಲಾಕ್ ಹಾಕ್ಬೇಕು ಅಲ್ಲ ಮಚ್ಚ? ನೀವು ಯಾಕೆ ಅಂದರೆ ನಾರ್ಮಲಾಗಿ ಲಾಕ್ ಹಾಕಿದ್ರೇ ಗಾಡಿ ಬಿಡಲ್ಲ. ಹಿಂಗೆ ಬಿಡ್ತಾರ? ಬೆಂಕಿ ಮಚ್ಚ. ಹಿಂಗೆ ಹಾಕಿದ್ರೆ ವೀಡಿಯೋ ಕಾಣಿಸಲ್ಲ, ವೀಡಿಯೋಗೆ ಲಾಕ್ ಹಾಕ್ದಂಗೆ ಕಾಣಿಸುತ್ತೆ. ಹೆಂಗೆ ಹೋಗೋದು ನೀನು?